ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಒಂದು ಸುಂದರವಾದ ಕುಟುಂಬದ ಕಥೆಯನ್ನು ನೋಡೋಣ. ಸಾವಿತ್ರಮ್ಮ ಮತ್ತು ಶಂಕರಪ್ಪನವರ ಕುಟುಂಬದಲ್ಲಿ 3 ಗಂಡು ಮಕ್ಕಳು ಹಾಗೂ ಒಬ್ಬಳು ಹೆಣ್ಣು ಮಗಳಿದ್ದಳು. ಈ ದಂಪತಿಗಳು ತಮ್ಮ 4 ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿದ್ದರು. ದೊಡ್ಡ ಮಗ ಕಿರಣ್ ಓದಿ ಒಳ್ಳೆಯ ಇಂಜಿನಿಯರ್ ಆಗಿದ್ದನು. ಅವನಿಗೆ ಮದುವೆಯಾಗಿದ್ದು, ಹೆಂಡತಿಯ ಹೆಸರು ಸುಧಾ. ಎರಡನೆಯ ಮಗನ ಹೆಸರು ವರುಣ್. ಅವನು ಓದುವುದರಲ್ಲಿ ತುಂಬಾ ಜಾಣನಾಗಿದ್ದನು. ಈಗ ಅವನು ಒಂದು ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಅವನ ಹೆಂಡತಿಯ ಹೆಸರು ಕವಿತಾ. 3ನೆಯ ಮಗುವಾಗಿ ದೀಪಾ ಹುಟ್ಟಿರುತ್ತಾಳೆ. ಅವಳಿಗೂ ಈಗ ಮದುವೆಯಾಗಿ ತನ್ನ ಸಂಸಾರದಲ್ಲಿದ್ದಾಳೆ. ಇನ್ನು ಕೊನೆಯ ಮಗನ ಹೆಸರು ವಿವೇಕ್. ಅವನಿಗೆ ಇನ್ನೂ ಮದುವೆಯಾಗಿಲ್ಲ. ವಿವೇಕ್ಗೆ ಓದು ಅಷ್ಟಾಗಿ ಹತ್ತಿರವಾಗಲಿಲ್ಲ. ಆದ್ದರಿಂದ ಅವನು ಯಾವುದೇ ಕೆಲಸವಿಲ್ಲದೆ ಮನೆಯಲ್ಲಿಯೇ ಇರುತ್ತಿದ್ದನು. ಹೀಗಾಗಿ ಎಲ್ಲರಿಗೂ ಅವನು ಸೋಮಾರಿಯಂತೆ ಕಾಣುತ್ತಿದ್ದನು. ಒಂದು ದಿನ ವಿವೇಕ್ ಊಟ ಮುಗಿಸಿ ಕುಳಿತಿದ್ದಾಗ ಅಮ್ಮ ಸಾವಿತ್ರಮ್ಮನ ಬಳಿ ಕಾಫಿ ಮಾಡಿಕೊಡಲು ಕೇಳಿದನು. ಇದನ್ನು ಕೇಳಿದ ಮೊದಲನೇ ಸೊಸೆ ಸುಧಾ ರೂಮಿನಿಂದ ಹೊರಗೆ ಬಂದು, ಈಗ ತಾನೇ ಊಟ ಮಾಡಿದ್ದೀರಾ, ಆಗಲೇ ಕಾಫಿ ಬೇಕಾ? ದುಡಿಯುವುದು 3 ಕಾಸು, ತಿನ್ನುವುದು 6 ಕಾಸು ಎಂದು ಕೊಂಕಾಗಿ ಮಾತನಾಡಿದಳು. ಅಷ್ಟಕ್ಕೆ ಸುಮ್ಮನಾಗದ ಎರಡನೇ ಸೊಸೆ ಕವಿತಾ ಕೂಡ, ಈ ಮನೆಯಲ್ಲಿ ನಾವಿಬ್ಬರೇ ಕೆಲಸ ಮಾಡುವವರು ಎಂದು ತಿಳಿದಿದ್ದೀರಾ? ಪ್ರತಿ ನಿಮಿಷಕ್ಕೂ ಟೀ ಮಾಡುವುದು, ಪಾತ್ರೆ ತೊಳೆಯುವುದು ಹಾಗೂ ಮನೆಯವರ ಸೇವೆ ಮಾಡುವುದೇ ನಮಗೆ ಕೆಲಸವಾಯಿತು ಎಂದು ಜೋರಾಗಿ ಅಂದಳು. ಈ ಮಾತುಗಳನ್ನು ಕೇಳಿದ ವಿವೇಕ್ ಸುಮ್ಮನೆ ನೀರು ಕುಡಿದು ಹೊರಟು ಹೋದನು. ಅಂದು ಹಬ್ಬದ ದಿನವಾಗಿತ್ತು. ದೊಡ್ಡ ಮಗ ಕಿರಣ್ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬರುವಾಗ ಎಲ್ಲರಿಗೂ ಉಡುಗೊರೆ ತಂದಿದ್ದನು. ಆದರೆ ವಿವೇಕ್ಗೆ ಏನನ್ನೂ ತಂದಿರಲಿಲ್ಲ. ವಿವೇಕ್ ಕುತೂಹಲದಿಂದ, ಅಣ್ಣ, ನನಗೆ ಏನು ತಂದಿದ್ದೀಯಾ ಎಂದು ಕೇಳಿದಾಗ, ಮನೆಯಲ್ಲಿ ಸುಮ್ಮನೆ ಕುಳಿತು ತಿನ್ನುತ್ತಿದ್ದೀಯಲ್ಲ, ಅದೇ ನಿನಗೆ ದೊಡ್ಡ ಉಡುಗೊರೆ ಎಂದು ಕಿರಣ್ ಹಂಗಿಸಿದನು. ಮಾರನೆಯ ದಿನ ವಿವೇಕ್ ಹೊರಗೆ ಹೋಗಬೇಕಿದ್ದರಿಂದ ತನ್ನ ಅಕ್ಕ ದೀಪಾಳಿಗೆ ಬಟ್ಟೆ ಐರನ್ ಮಾಡಿಕೊಡಲು ಕೇಳಿದನು. ಅದಕ್ಕೆ ದೀಪಾ, ಯಾವಾಗಲೂ ಮಲಗಿರುತ್ತೀಯಾ? ನಿನ್ನ ಬಟ್ಟೆ ನೀನೇ ಮಾಡಿಕೊಳ್ಳಲು ಆಗುವುದಿಲ್ಲವೇ? ಸ್ವಲ್ಪ ಮೈಬಗ್ಗಿಸಿ ಕೆಲಸ ಮಾಡುವುದನ್ನು ಕಲಿ ಎಂದು ಬೇಸರದಿಂದ ಹೇಳಿದಳು. ಹೀಗೆ ಮನೆಯವರೆಲ್ಲರೂ ಅವನನ್ನು ಯಾವುದಾದರೊಂದು ವಿಷಯಕ್ಕೆ ಚುಚ್ಚಿ ಮಾತನಾಡುತ್ತಿದ್ದರು. ಇದನ್ನು ಗಮನಿಸಿದ ತಂದೆ ತಾಯಿ, ಮಗನೇ, ನೀನು ಸುಮ್ಮನೆ ಕುಳಿತರೆ ಎಲ್ಲರೂ ನಿನ್ನನ್ನು ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ನಿನಗೆ ಯಾವ ಕೆಲಸ ಬರುತ್ತದೆಯೋ ಅದನ್ನೇ ಮಾಡು ಎಂದು ಬುದ್ಧಿ ಹೇಳಿದರು. ತಂದೆ ತಾಯಿಯ ಮಾತಿನಂತೆ ವಿವೇಕ್ ಹೊರಗೆ ಹೋಗಿ ಒಂದು ಖಾಸಗಿ ಕಂಪನಿಯಲ್ಲಿ ಸಣ್ಣ ಕೆಲಸಕ್ಕೆ ಸೇರಿದನು. ಅಣ್ಣಂದಿರಿಗೆ ಒಳ್ಳೆಯ ಕೆಲಸವಿದ್ದ ಕಾರಣ ಅಕ್ಕ ದೀಪಾಳನ್ನು ಒಂದು ಒಳ್ಳೆಯ ಮನೆತನಕ್ಕೆ ಮದುವೆ ಮಾಡಿಕೊಟ್ಟಿದ್ದರು. ಆದರೆ ಈಗ ವಿವೇಕ್ಗೆ ಮದುವೆ ಮಾಡಲು ಹೆಣ್ಣು ಸಿಗುತ್ತಿರಲಿಲ್ಲ. ಎಲ್ಲಿ ಹೆಣ್ಣು ಕೇಳಲು ಹೋದರೂ ಏನು ಓದಿದ್ದಾನೆ, ಸಂಬಳ ಎಷ್ಟು ಎಂಬ ಪ್ರಶ್ನೆಗಳೇ ಎದುರಾಗುತ್ತಿದ್ದವು. ಇದರಿಂದ ತಂದೆ ತಾಯಿ ತುಂಬಾ ದುಃಖಿತರಾಗಿದ್ದರು. ಅಕ್ಕ ದೀಪಾ ತವರು ಮನೆಗೆ ಬಂದಾಗ ದೊಡ್ಡಣ್ಣಂದಿರನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಳು. ಆದರೆ ವಿವೇಕ್ನನ್ನು ಮಾತನಾಡಿಸುವುದು ಅವಳಿಗೆ ಇಷ್ಟವಿರಲಿಲ್ಲ. ಅವನು ಅವಳಿಗೆ ಏನನ್ನೂ ಕೊಡುತ್ತಿಲ್ಲ ಎಂಬುದು ಅವಳ ಅಸಮಾಧಾನವಾಗಿತ್ತು. ಇತ್ತ ವಿವೇಕ್ ದಿನವಿಡೀ ಕಷ್ಟಪಟ್ಟು ದುಡಿದು ರಾತ್ರಿ ಸುಸ್ತಾಗಿ ಬಂದು ಬೇಗ ಮಲಗಿ ಬಿಡುತ್ತಿದ್ದನು. ದಿನಗಳು ಕಳೆದಂತೆ ಸಾವಿತ್ರಮ್ಮನವರ ಗಂಡನಿಗೆ ಆರೋಗ್ಯ ಹದಗೆಟ್ಟಿತು. ಮಗನ ಮದುವೆಯ ಚಿಂತೆಯಲ್ಲಿದ್ದ ಅವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿಯೇ ಕೊನೆಯುಸಿರೆಳೆದರು. ಗಂಡನನ್ನು ಕಳೆದುಕೊಂಡ ಸಾವಿತ್ರಮ್ಮ ಮುಂದೆ ಆಸ್ತಿಗಾಗಿ ಮಕ್ಕಳ ಮಧ್ಯೆ ಜಗಳವಾಗಬಹುದು ಎಂದು ಭಾವಿಸಿ ತಮ್ಮ ತವರೂರಿನ ಬಡ ಕುಟುಂಬದ ಹುಡುಗಿ ಅಂಜಲಿಯನ್ನು ವಿವೇಕ್ಗೆ ನೋಡಿದರು. ಅಂಜಲಿಯ ಕುಟುಂಬದವರೊಂದಿಗೆ ಮಾತನಾಡಿ ವಿವೇಕ್ಗೆ ಮದುವೆ ಮಾಡಿಸಿದರು. ಮದುವೆಯ ನಂತರ ಸಾವಿತ್ರಮ್ಮ ಮಗನಿಗೆ, ಇಲ್ಲಿಯವರೆಗೆ ಜವಾಬ್ದಾರಿ ಇಲ್ಲದೆ ಬೆಳೆದಿದ್ದೀಯಾ, ಆದರೆ ಇನ್ನು ಮುಂದೆ ನಿನ್ನನ್ನು ನಂಬಿ ಬಂದ ಅಂಜಲಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವಳ ಕಣ್ಣಲ್ಲಿ ನೀರು ಬರಿಸಬೇಡ ಎಂದು ಬುದ್ಧಿವಾದ ಹೇಳಿದರು. ಮದುವೆಯ ನಂತರ ವಿವೇಕ್ಗೆ ಜವಾಬ್ದಾರಿ ಹೆಚ್ಚಾಯಿತು. ಗೆಳೆಯರು ಹರಟೆ ಹೊಡೆಯಲು ಕರೆದಾಗ ಅವನು ಹೋಗುತ್ತಿರಲಿಲ್ಲ. ನೀನು ಹೆಂಡತಿ ಗುಲಾಮನಾದೆಯಾ ಎಂದು ಗೆಳೆಯರು ರೇಗಿಸಿದಾಗ, ಮುಂಚೆ ನನ್ನೊಬ್ಬನ ಹೊಟ್ಟೆ ಇತ್ತು, ಈಗ ಇಬ್ಬರ ಜವಾಬ್ದಾರಿಯಿದೆ. ನಾಳೆ ಮಕ್ಕಳಾದಾಗ ಅವರನ್ನು ನಾನೇ ಸಲಹಬೇಕು. ಯಾರಿಂದಲೂ ನಾಲಾಯಕ ಎನಿಸಿಕೊಳ್ಳಲು ನನಗೆ ಇಷ್ಟವಿಲ್ಲ ಎಂದು ಉತ್ತರಿಸಿದನು. ಇತ್ತ ಮನೆಯಲ್ಲಿ ಅಣ್ಣಂದಿರು
ಮತ್ತು ಸೊಸೆಯಂದಿರು ಆಸ್ತಿ ಹಂಚಿಕೆಯ ಬಗ್ಗೆ ಪ್ಲಾನ್ ಮಾಡಿದರು. ಅಪ್ಪ ತೀರಿಹೋಗಿ 2 ವರ್ಷವಾಯಿತು. ಈಗಲೇ ಆಸ್ತಿ ಭಾಗ ಮಾಡುವುದು ಒಳಿತು. ವಿವೇಕ್ ಮಾಡುವ ಕೆಲಸಕ್ಕೆ ಬಿಡಿಗಾಸು ಸಿಗುತ್ತದೆ. ಮುಂದೆ ಅವನ ಸಂಸಾರಕ್ಕೆ ನಾವೇ ಖರ್ಚು ಮಾಡಬೇಕಾದೀತು ಎಂದು ಚರ್ಚಿಸಿ ತಾಯಿಯ ಬಳಿ ವಿಷಯ ಪ್ರಸ್ತಾಪಿಸಿದರು. ಸಾವಿತ್ರಮ್ಮನವರಿಗೆ ಆಸ್ತಿ ಭಾಗ ಮಾಡುವುದು ಇಷ್ಟವಿಲ್ಲದಿದ್ದರೂ ಮಕ್ಕಳ ಒತ್ತಾಯಕ್ಕೆ ಒಪ್ಪಿದರು. ಒಂದು ಭಾನುವಾರ ಆಸ್ತಿ ಹಂಚಲು ದಿನ ನಿಗದಿ ಮಾಡಿದರು. ಅಕ್ಕ ದೀಪಾಳನ್ನು ಕರೆಸಿದರು. ವಿವೇಕ್ ಕೆಲಸಕ್ಕೆ ಹೋಗಲು ಸಿದ್ಧನಾದಾಗ, ಇಂದು ಆಸ್ತಿ ಹಂಚಿಕೆಯಿದೆ, ನೀನು ಪತ್ರಕ್ಕೆ ಸಹಿ ಹಾಕಲು ಮನೆಯಲ್ಲಿಯೇ ಇರಬೇಕು ಎಂದು ಅಣ್ಣಂದಿರು ಹೇಳಿದರು. ಆಗ ವಿವೇಕ್ ನಗುತ್ತಲೇ, ನೀವಿಬ್ಬರೂ ಆಸ್ತಿ ಹಂಚಿಕೊಳ್ಳಿ, ನನಗೆ ಏನು ಕೊಡುತ್ತೀರೋ ಅದನ್ನು ಕೊಡಿ. ನಾನು ಸಾಯಂಕಾಲ ಬಂದ ಮೇಲೆ ಸಹಿ ಮಾಡುತ್ತೇನೆ ಎಂದನು. ಅದಕ್ಕೆ ದೀಪಾ, ನಿನಗೆ ತಲೆ ಸರಿ ಇಲ್ಲವೇ? ದಡ್ಡನ ತರಹ ಆಡಬೇಡ ಎಂದು ಗದರಿಸಿದಳು. ಆದರೆ ವಿವೇಕ್ ಯಾರ ಮಾತನ್ನೂ ಕೇಳದೆ ತನ್ನ ಕೆಲಸಕ್ಕೆ ಹೊರಟು ಹೋದನು. ಅಣ್ಣಂದಿರು ತಮಗಾಗಿ 8 ಎಕರೆ ಕೃಷಿ ಭೂಮಿಯನ್ನು ಸಮನಾಗಿ ಹಂಚಿಕೊಂಡು ವಿವೇಕ್ಗೆ ಕೇವಲ ಹಳೆಯ ಮನೆಯನ್ನು ಮಾತ್ರ ಭಾಗವಾಗಿ ನೀಡಿದರು. ಆಸ್ತಿ ಹಂಚುವಾಗ ದೀಪಾ ಎದುರಿಗಿದ್ದರೂ ಅವಳಿಗೆ ಏನನ್ನೂ ಕೊಡಲಿಲ್ಲ. ಸಾಯಂಕಾಲ ವಿವೇಕ್ ಬಂದಾಗ ಅಣ್ಣಂದಿರು ಈ ವಿಷಯ ತಿಳಿಸಿದರು. ಆಗ ವಿವೇಕ್ ಅಕ್ಕ ದೀಪಾಗೆ ಏನು ಕೊಟ್ಟಿದ್ದೀರಾ ಎಂದು ಕೇಳಿದನು. ಅಣ್ಣಂದಿರು ನಗುತ್ತಾ, ಆಸ್ತಿ ಇರುವುದು ಗಂಡು ಮಕ್ಕಳಿಗೆ ಮಾತ್ರ, ಹೆಣ್ಣು ಮಕ್ಕಳಿಗೆ ಕೇವಲ ತವರು ಮನೆ ಅಷ್ಟೇ ಎಂದರು. ಆಗ ವಿವೇಕ್, ನಾನು ಓದಿ ದೊಡ್ಡ ಕೆಲಸದಲ್ಲಿ ಇಲ್ಲದಿರಬಹುದು, ಆದರೆ ನನಗೆ ಕೊಟ್ಟಿರುವ ಈ ಹಳೆಯ ಮನೆಯನ್ನು ಅಕ್ಕ ದೀಪಾ ಹೆಸರಿಗೆ ಬರೆದುಕೊಡಿ ಎಂದು ಹೇಳಿ ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿ ಮಾಡಿದನು. ನಿನಗೆ ಇನ್ನು ಉಳಿಯುವುದೇನು ಎಂದು ಅಣ್ಣಂದಿರು ಕೇಳಿದಾಗ ವಿವೇಕ್ ತನ್ನ ತಾಯಿಯನ್ನು ತೋರಿಸಿ, ನನಗೆ ನನ್ನ ತಾಯಿ ಇದ್ದಾಳೆ, ಅಷ್ಟೇ ಸಾಕು ಎಂದನು. ತನ್ನ ಹೆಂಡತಿ ಅಂಜಲಿಯನ್ನು ನೋಡಿ, ನಾನು ಹೇಳಿದ್ದು ಸರಿ ತಾನೆ ಎಂದು ಕೇಳಿದಾಗ ಅಂಜಲಿ ಅತ್ತೆಯನ್ನು ತಬ್ಬಿಕೊಂಡು, ನನಗೆ ಈ ತಾಯಿ ಮತ್ತು ಇಂತಹ ಗಂಡ ಸಿಕ್ಕಿದ್ದೇ ದೊಡ್ಡ ಆಸ್ತಿ ಎಂದು ಹೆಮ್ಮೆಯಿಂದ ಹೇಳಿದಳು. ಅಂಜಲಿಯ ಮಾತುಗಳನ್ನು ಕೇಳಿ ದೀಪಾಳಿಗೆ ತನ್ನ ತಪ್ಪಿನ ಅರಿವಾಯಿತು. ಓಡಿ ಹೋಗಿ ತಮ್ಮನನ್ನು ತಬ್ಬಿಕೊಂಡು ಅತ್ತಳು. ನನ್ನನ್ನು ಕ್ಷಮಿಸಿಬಿಡು ವಿವೇಕ್, ನೀನು ನನ್ನ ಜೊತೆಯೇ ಬೆಳೆದರೂ ನಿನ್ನ ಗುಣವನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಪಶ್ಚಾತ್ತಾಪ ಪಟ್ಟಳು. ವಿವೇಕ್ ಎಲ್ಲರನ್ನೂ ಸಮಾಧಾನಪಡಿಸಿ ಪ್ರೀತಿಯಿಂದ ಮಾತನಾಡಿದನು. ಹೆಣ್ಣು ಮಕ್ಕಳಿಗೆ ತವರು ಮನೆಯಲ್ಲೂ ಹಕ್ಕಿರಬೇಕು, ಆಗಲೇ ಅವರಿಗೆ ಸಮಾಜದಲ್ಲಿ ಗೌರವ ಸಿಗುವುದು ಎಂದು ವಿವೇಕ್ ಹೇಳಿದ ಮಾತುಗಳು ಅಣ್ಣಂದಿರ ಕಣ್ಣು ತೆರೆಸಿದವು. ನಾವು ವಿದ್ಯಾವಂತರಾಗಿದ್ದರೂ ಹಣದ ಆಸೆಗೆ ಬಿದ್ದು ಮನುಷ್ಯತ್ವ ಮರೆತಿದ್ದೆವು. ನೀನು ಜೀವನದ ದೊಡ್ಡ ಪಾಠ ಕಲಿಸಿದೆ ಎಂದು ಅಣ್ಣಂದಿರು ತಮ್ಮನ ಕ್ಷಮೆ ಕೇಳಿದರು. ಸೊಸೆಯಂದಿರು ಕೂಡ ತಮ್ಮ ಹಳೆಯ ವರ್ತನೆಗೆ ಕ್ಷಮೆಯಾಚಿಸಿದರು. ಆಸ್ತಿ ಭಾಗ ಮಾಡುವ ನಿರ್ಧಾರವನ್ನು ಕೈಬಿಟ್ಟು ಎಲ್ಲರೂ ಒಂದೇ ಮನೆಯಲ್ಲಿ ಒಟ್ಟಾಗಿ ಬಾಳಲು ನಿರ್ಧರಿಸಿದರು. ಪ್ರೀತಿ ಮತ್ತು ಸಂಸ್ಕಾರವಿದ್ದರೆ ಯಾವುದೇ ಆಸ್ತಿಯ ಅಗತ್ಯವಿಲ್ಲ ಎಂಬುದಕ್ಕೆ ಈ ಕುಟುಂಬವೇ ಸಾಕ್ಷಿಯಾಯಿತು. ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.